ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ಸರ್ ಚಿಕ್ಕ ಮಕ್ಕಳ ತರ ಕಂಪ್ಲೇಂಟ್ ಮಾಡ್ತಿದ್ರಲ್ಲ, ನಿಮ್ಮ ಹೆಂಡತಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನಿಮ್ಮ ಹತ್ರ ಹೇಳೋದಿಲ್ಲ? ನನ್ನ ಹತ್ರ ಹೇಳಿದ್ರೆ ನಿಮ್ಮ ಹತ್ರ ಯಾಕೆ ಬಂದು ಕೇಳ್ತಿದ್ದೆ? ಅಣ್ಣ, ಇವ್ರ ಇಷ್ಟಕ್ಕೆಲ್ಲ ನನ್ನ ಹತ್ರ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಸ್ಕೂಲ್ ಫ್ರೆಂಡ್ ಅದ್ವೈತ್ ಅಂತ ಕೆನಡಾದಿಂದ ತುಂಬಾ ವರ್ಷ ಆದ್ಮೇಲೆ ಬರ್ತಾ ಇದ್ದಾನೆ. ಅವನನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಸಾರ್ಥಕ್ ಗೊತ್ತಾಯ್ತಾ? ಹಬ್ಬ ಅದ್ವೈತ್ ಅನ್ನೋದನ್ನ ಅದಿತಿ ಅನ್ಕೊಂಡ್ಬಿಟ್ಟಿದ್ದೆ. ನಾನೇನಾದ್ರು ವೇದಾಂತ ಹತ್ರ ಅದಿತಿ ಅಂತ ಹೇಳ್ಬಿಟ್ಟಿದ್ರೆ ಎಡವಟ್ಟಾಗೋಗಿರೋದು. ನಾನು ಆಲ್ರೆಡಿ ಹೇಳಿದ್ದೀನಣ್ಣ, ಆದ್ರೂ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೀನೆಲ್ಲ ನನ್ನ ತಂಗಿನ ಒಬ್ಳೆ ಕಳ್ಸಿದ್ಯಾ ಅಂತ ಹೇಳಿ ಬೆಂಡೆತ್ಬಾರ್ದಲ್ಲ, ಅದಕ್ಕೆ. ಇದು ಮೋಸ ಅದಕ್ಕೆ. ಯಾಕೆ? ನೀವು ನಮ್ಮ ಅಣ್ಣನ ತುಂಬಾ ಭಯದಲ್ಲಿ ಇಟ್ಕೊಂಡಿದ್ದೀರಾ. ಅವನಿಗೆ ಸ್ವಲ್ಪನೂ ಫ್ರೀಡಮ್ ಕೊಡ್ತಿಲ್ಲ ನೀವು. ಓ, ಲುಕ್ ಹೂ ಇಸ್ ಟಾಕಿಂಗ್. ಇದನ್ನ ನೀನ್ ನನಗೆ ಹೇಳೋದಲ್ಲ ಅಮೂಲ್ಯ, ನಿನ್ನ ನೀನ್ ನೋಡ್ಕೋಬೇಕು. ನೀನ್ ನಮ್ಮಣ್ಣಂಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ಯಾ, ನಿನ್ನ ಕಂಪೇರ್ ಮಾಡಿದ್ರೆ ನಾನೇ ಪರವಾಗಿಲ್ಲ. ಅದಕ್ಕೆ ನೀವ್ ಹಂಗ ಅನ್ಕೊಂಡಿದ್ದೀರಾ ಅಷ್ಟೇ. ನಿಮ್ ಅಣ್ಣ ಮಾತ್ರ ಕಂಟ್ರೋಲಿಗೆ ಸಿಗಲ್ಲ. ಯಾರ್ ಕಂಟ್ರೋಲಿಗೂ ಸಿಗದೆ ಇರೋ ಮಾಸ್ಟರ್ ಪೀಸ್ ಅಂತಂದ್ರೆ ಅದು ವೇದಾಂತ್ ವಸಿಷ್ಠ ಒಬ್ಬೊಬ್ನೇ. ಅಮ್ಮ ನೀವಾ ಹೇಳಿಮ್ಮ. ಯಾಕಪ್ಪ, ಹುಷಾರಿಲ್ವಾ? ಆ ಥರ ಏನೂ ಇಲ್ಲಮ್ಮ, ಸ್ವಲ್ಪ ತಲೆನೋತಿದೆ ಅಷ್ಟೇ. ಹಗ್ಲು ರಾತ್ರಿ ಅಂತ ನೋಡ್ದೆ ನಿದ್ದೆಗೆಟ್ಟು ಕೆಲಸ ಮಾಡಿದ್ರೆ ತಲೆನೋವು ಬರ್ದೆ ಇನ್ನೇನಾಗುತ್ತೆ? ದೇಹಕ್ಕೆ ವಿಶ್ರಾಂತಿನೂ ಬೇಕು ಅಲ್ವಪ್ಪ? ನಾನು ನಿದ್ದೆಗೆಟ್ಟು ಕೆಲಸ ಮಾಡೋದು ಹೊಸ್ತೇನಲ್ಲಮ್ಮ, ಅಭ್ಯಾಸ ಆಗೋಗಿದೆ. ಬಟ್ ಯಾಕೋ ಇವತ್ತು ಸ್ವಲ್ಪ ಜಾಸ್ತಿ ತಲೆನೋತಿದೆ. ಅಮ್ಮ, ನೀವೇನೋ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ವಿಕ್ರಾಂತ್ ರೂಮಲ್ಲಿ ಮೈಗ್ರೇನ್ ಟ್ಯಾಬ್ಲೆಟ್ಸ್ ಇದೆ, ತಂದ್ಕೊಳ್ಬೋದಾ? ಸರಿಪ್ಪ. ಅಯ್ಯೋ, ಅದು ಆಗಲ್ಲ ಅದಕ್ಕೆ. ಈಗ ಧ್ರುವನ್ ಪ್ರಾಣ ಯಾರು ಹೇಳಿ? ಯಾರು? ಸದ್ಯಕ್ಕೆ ಧ್ರುವನ್ ಪ್ರಾಣ ಅಂದ್ರೆ ನಾನೇ. ಅದಕ್ಕೆ ಆ ಪ್ರಾಣನ ಕಾಪಾಡ್ಕೋಬೇಕು ಅಂತ ಹೇಳಿದ್ರು. ಧ್ರುವ ಇಡೀ ಫ್ಯಾಮಿಲಿನ ತನ್ನ ಪ್ರಾಣ ಅಂತಾನೆ ಅನ್ಕೊಂಡಿದ್ದಾನೆ. ಇವಾಗ ಹೇಗೆ ನಮ್ ಫ್ಯಾಮಿಲಿನೇ ಅಲ್ವಾ? ಸರಿ ಬಿಡು, ನಿನ್ ಮಾತು ನಂಬ್ತೀನಿ. ಸದ್ಯಕ್ಕೆ ಅಷ್ಟೇ ಅಲ್ಲ, ಅದಕ್ಕೆ ಮುಂದೆನೂ ನಂಬೇಕು. ಸರಿ ಆಯ್ತು, ನಂಬ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ನೀವ್ ಧ್ರುವನ್ನ ಕಿಡ್ನಾಪ್ ಮಾಡಿದ್ರೆ ನನ್ ಮದ್ವೆ ಅಮ್ಮ ನೋಡಿರೋ ಹುಡುಗನ್ ಜೊತೆ ಈಸಿಯಾಗಿ ಮದ್ವೆ ಆಗತ್ತೆ ಅಂತ ಹೇಳಿದ್ರಿ. ಬಟ್ ನೀವ್ ಅನ್ಕೊಂಡಿರೋ ತರ ಆಗಲ್ಲ. ನಾವು ಧ್ರುವನ ಕಿಡ್ನಾಪ್ ಮಾಡಾದ್ಮೇಲೆ ಎಲ್ರ ಗಮನ ಧ್ರುವನ ಹುಡ್ಕೋದ್ರ ಕಡೆಗೆ ಹೋಗಿರುತ್ತೆ. ಆಗ ಎಲ್ಲರ ಯೋಚನೆಯಲ್ಲೂ ಧ್ರುವನೇ ಇರ್ತಾನೆ. ಆಗ ಆಟೋಮೆಟಿಕ್ ಆಗಿ ನಮ್ ಮದ್ವೆ ಪೋಸ್ಟ್ಪೋನ್ ಆಗೇ ಆಗತ್ತೆ. ನಮ್ಗಿನ್ನ ಟೈಮ್ ಸಿಕ್ದಾಗ ಆಗತ್ತೆ. ಅವಾಗ ನಾವ್ ಏನ್ ಬೇಕಿದ್ರು ಮಾಡ್ಬೋದು. ಪರವಾಗಿಲ್ಲ ಕಣೆ, ನಿಂತಲ್ಲೂ ಬುದ್ಧಿ ಇದೆ. ನೀನು ಪ್ರೀತಿಗೋಸ್ಕರ ಎಷ್ಟು ರಿಸ್ಕ್ ತಗೋಬಹುದು ಅಂತ ಹೇಳಿ ನಂಗೆ ಇವತ್ತು ಗೊತ್ತಾಯ್ತು. ಆದ್ರೆ ನೀ ರವಡಿಗೆ ತಂಗಿ ಅಂತ ಹೇಳಿ ಇವತ್ತು ಪ್ರೂವ್ ಮಾಡ್ಬಿಟ್ಟೆ. ಅದಕ್ಕೆ ನಿಮ್ಗೆ ಐಡಿಯಾ ಇಷ್ಟ ಆಯ್ತಾ? ಡೆಫಿನೆಟ್ಲಿ ಇಷ್ಟ ಆಯ್ತು. ಬಟ್ ಈ ಐಡಿಯಾ ವರ್ಕೌಟ್ ಆಗತ್ತಾ? ಖಂಡಿತ ಆಗುತ್ತೆ, ಆಗ್ಲೇಬೇಕು. ಸರಿ, ಆಗಿದ್ರೆ
ಮೋಸ ಮಾಡ್ತಿದೀವಿ ಅಂತ ಯಾಕೆ ಅನ್ಕೊಳ್ತಿದೀರ ಬಾಬಾ? ವಾಸ್ತವನ ಅರ್ಥ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ ಅಷ್ಟೇ. ಓಹೋ, ಕ್ರೈಮ್ ಪಾರ್ಟ್ನರ್ಸ್ ಇಬ್ರು ಏನೋ ಡೀಪ್ ಡಿಸ್ಕಷನ್ ಮಾಡ್ತಿದ್ದೀರಾ? ಏನ್ ಪ್ಲಾನ್ ಮಾಡ್ತಿದ್ದೀರಾ? ಯಾರು ಸ್ಕೆಚ್ ಆಗ್ತಾ ಇದ್ದೀರಾ? ಏ ಅಣ್ಣ, ಎಲ್ಲಾನು ವಕ್ರ ದೃಷ್ಟಿಯಿಂದ ನೋಡ್ಬೇಡ, ಸ್ವಲ್ಪ ಒಳ್ಳೆ ದೃಷ್ಟಿಯಿಂದಾನು ನೋಡು. ಅಂದ್ರೆ ನೀವು ಸ್ಕೆಚ್ ಆಗ್ತಿರೋದು ಸುಳ್ಳು ಅಂತನಾ? ಸ್ಕೆಚ್ ಆಗ್ತಿರೋದನ್ನು ನಿಜಾನೇ, ಆದ್ರೆ ಹೇಗ್ ವರ್ಕೌಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಡಿಟೆಕ್ಟಿವ್ ಸಾರ್ಥಕ್ ಇರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ? ವಿಷಯ ಏನು, ವ್ಯಕ್ತಿ ಯಾರು ಅಂತ ಮಾತ್ರ ಹೇಳಿ. ಸೂಪರ್ ಡೂಪರ್ ಆಗಿರೋ ಐಡಿಯಾ ನಾನ್ ಕೊಡ್ತೀನಿ. ವ್ಯಕ್ತಿ ವೇದಾಂತ್ ವಸಿಷ್ಠ. ವಿಷಯ ನಮ್ ಹೆತ್ತ ತಾಯಿ ಹುಡುಕೋದು. ಐಡಿಯಾ ಕೊಡ್ತೀಯಾ? ಧೈರ್ಯ ಇದೆಯಾ? ನೀವಿಬ್ರಿಗೂ ಒಂದ್ ಸಲಹೆ ಕೊಡ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಈ ವಿಷಯ ಏನಾದ್ರೂ ವೇದಾಂತ್ ಕಿವಿಗೆ ಬಿತ್ತು ಅಂದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ? ಮೊದ್ಲೇ ವೇದಾಂತ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಲಾಸ್ಟ್ ಟೈಮು ನೀನು ಧ್ರುವ ಸೇರ್ಕೊಂಡು ನೀವಮ್ಮ ಬದುಕಿದಾರೆ ಅಂತ ವೇದಾಂತ್ ಹತ್ರ ಚಾಲೆಂಜ್ ಮಾಡಿದ್ರಿ. ವೇದಾಂತ ಖುದ್ದಾಗಿ ಬಂದು ಹುಡುಕಿದ್ರು ನೀವಮ್ಮ ಸಿಗ್ಲಿಲ್ಲ. ಆಗ್ಲೇ ಸಿಗ್ದಿರೋರು ಈಗ ಸಿಗ್ತಾರ? ಸೊ ನೀವಮ್ಮ ಬದುಕಿಲ್ಲ ಅಂತ ತಾನೇ ಅರ್ಥ. ಈ ವಿಷಯನ ಅಗ್ರಜನ ಹತ್ರ ಒಪ್ಪಿಗೆ ತಗೊಂಡೇ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬಟ್ ಆ ಒಪ್ಪಿಗೆನ ಹೇಗ್ ತಗೊಳ್ಳೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಬದುಕಿಲ್ಲ ಅಂದ್ಮೇಲೆ ಮತ್ತ್ಯಾಕೆ ಹುಡುಕ್ತಿರೋ ವಿಕ್ಕಿ? ಸಿಗ್ಲಿಲ್ಲ ಅಂದ್ ಮಾತ್ರಕ್ಕೆ ಅಮ್ಮ ಬದುಕಿಲ್ಲ ಅಂತಲ್ಲ ಬಾವ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅಮ್ಮ ಬದುಕಿರೋ ಎಲ್ಲಾ ಹಿಂಟ್ಸು ಇದೆ, ಆದ್ರೆ ಹುಡುಕ್ಬೇಕಷ್ಟೆ. ವಿಕ್ಕಿ, ಲಾಸ್ಟ್ ಟೈಮ್ ವೇದಾಂತ್ ನಿಮ್ ಹತ್ರ ಈ ವಿಷಯನ ಮಾತಾಡೋ ಹಾಗಿಲ್ಲ ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದು ಮರ್ತ್ಬಿಟ್ರಾ? ಬಾಬಾ, ಅಜ್ಜಿ ಹತ್ರ ವೈದೇಹಿ ಹತ್ತದ ಫೋಟೋ ಇದೆ ಅಂತ ಹೇಳಿದ್ರು. ಏನ್ ಹೇಳ್ತಿದ್ಯಾ ರೋಡಿನಾಥ್ನಿ? ಅಜ್ಜಿ ಹತ್ರ ಅಮ್ಮನ್ ಫೋಟೋ ಇದೆಯಾ? ಹೌದು ಬಾಬಾ, ನಾನ್ ವೈದೇಹಿ ಅತ್ತೆ ಬಗ್ಗೆ ಅಜ್ಜಿ ಹತ್ರ ವಿಚಾರಿಸಿದಾಗ ಹೌದು, ಅವ್ರ ನೆನಪಿಗೆ ಒಂದ್ ಫೋಟೋ ಇಟ್ಕೊಂಡಿದೀನಿ ಅಂತ ಅಜ್ಜಿ ಹೇಳ್ತಿದ್ರು. ಹಾಗಿದ್ರೆ ಬಾ, ನಾನು ಈಗಲೇ ನೋಡ್ಬೇಕು. ಸಾರಿ ಬಾಬಾ, ಅಜ್ಜಿಗೆ ಫೋಟೋ ಎಲ್ಲಿಟ್ಟಿದ್ದೀನಿ ಅಂತ ನೆನಪಿಲ್ವಂತೆ. ಮೊನ್ನೆ ಅಷ್ಟೇ ಹುಡ್ಕೊಡು ಅಂದ್ರು, ಹುಡುಕ್ತೆ ಬಾಬಾ, ಅದು ಎಲ್ಲೂ ಸಿಗ್ಲಿಲ್ಲ. ವೈದೇಹಿ ಹತ್ತೆ ಫೋಟೋ ಅಜ್ಜಿ ಹತ್ರ ಇರೋದು ನಿಜ ಆದ್ರೆ ವೇದಾಂತಿಯ ವಿಷಯ ಹೇಳೋದಕ್ಕೆ ಏನು ಕಷ್ಟ ಆಗಲ್ಲ. ವೇದಾಂತನ ಈಸಿಯಾಗಿ ಒಪ್ಸ್ಬೋದು. ನೀನು ಚಿಂತೆ ಮಾಡಬೇಡ ಬಾಮಿದ, ಚೇರಪ್. ಸಾಯಕ್ಕೆಲ್ಲ ನಂಗೆ ಆಗಲ್ಲ. ಕಾಂತ ಒಂದ್ ನಿಮಿಷ ಹೇಳುದ್ನಲ್ಲ ಮೇಡಮ್, ಕಿಡ್ನಾಪ್ ಎಲ್ಲ ನನ್ ಕೈಲಿ ಮಾಡಕ್ಕಾಗಲ್ಲ. ಬೇಕಿದ್ರೆ ಕಿಡ್ನಾಪರ್ಸ್ ನ ಕರ್ಸ್ಕೊಂಡು ಮಾಡಿಸ್ಕೊಳ್ಳಿ, ನನ್ಗೇನ್ ಆಗ್ಬೇಕಾಗಿಲ್ಲ. ಕಾಂತ, ನಮ್ಮ ಅಣ್ಣ ನನ್ ಮಾತ್ ನಂಬ್ತಾನ ಅಥವಾ ನಿಮ್ ಮಾತ್ ನಂಬ್ತಾನ? ಯಾಕೆ? ಯಾಕೂ ಇಲ್ಲ, ನಮ್ಮ ಅಣ್ಣಂಗ್ ಕಾಲ್ ಮಾಡ್ಬಿಟ್ಟು ನಿಮ್ ಹಳೆ ಗುಟ್ಟೆಲ್ಲ ಹೇಳೋಣ ಅಂತ. ಹೇಗಿದ್ರು ನಿಮ್ ಮಾತಂತೂ ನಂಬಲ್ಲ, ನನ್ ಮಾತೇ ನಂಬೋದು. ಯಾಕೆ ಏನು ಅಂತಾನು ಕೇಳಲ್ಲ. ಅದಕ್ಕೆ ಇವಾಗ್ಲೇ ಫೋನ್ ಮಾಡಿ ಎಲ್ಲ ಹೇಳೋಣ ಅಂತ ಇದೀನಿ. ತಪ್ಪಾಯ್ತು ಚಾಮುಂಡವ್ವ, ನೀವ್ ಹೇಗ್ ಹೇಳ್ತೀರೋ ಹಾಗೆ ಕೇಳ್ತೀನಿ. ದಯವಿಟ್ಟು ಬಾಸ್ ಕೇಳಿ, ಅನ್ಯಾಯವಾಗಿ ನನ್ ಸಾವಿಗೆ ಕಾರಣ ಆಗ್ಬೇಡಿ. ಅದಿತಿ, ನಾವೇನಾದ್ರೂ ಈ ಕಾಂತ ನಂಬ್ಕೊಂಡು ಕಿಡ್ನಾಪ್ ಪ್ಲಾನ್ ಮಾಡಿದ್ರೆ ಇಡೀ ಬೆಂಗಳೂರಿಗೆ ಗೊತ್ತಾಗೋದಂತೂ ಗ್ಯಾರಂಟಿ ಅಂತ ಅನ್ಸ್ತಾ ಇದೆ. ಕರೆಕ್ಟ್ ಆಗಿ ಹೇಳಿದೆ ಅದಕ್ಕೆ. ನಮ್ ಕತೆಗೆ ಈ ಕಾಂತ ಸೂಟ್ ಆಗಲ್ಲ. 6 ಪ್ಯಾಕ್ ಹೀರೋ, ಸಾಲಿಡ್ ಹೀರೋನೇ ಬೇಕು. ಇದೇ ರೀ ನಾನು ನಿಮಗ್ ತೋರಿಸ್ಬೇಕು ಅನ್ಕೊಂಡಿದ್ದು. ಏನ್ ಪರಿ, ನೀನು ಸೀರೆ ತಗೊಂಬಂದ? ಹೌದು ರೀ, ಇವತ್ತು ನನಗೆ ಸಂಬಳ ಆಯ್ತು. ನಮ್ಮ ಅದಿತಿಗೆ ನಿಶ್ಚಿತಾರ್ಥ ಕುಟ್ಕೊಳ್ಳೋಕೆ ಸೀರೆ ಬೇಕಲ್ಲ, ಅದಕ್ಕೆ ತಗೊಂಡೆ. ಅದರಲ್ಲೂ ಅವಳಿಗೆ ರೇಷ್ಮೆ ಸೀರೆ ಅಂದ್ರೆ ತುಂಬಾ ಇಷ್ಟ. ಯಾಕೋ ಮನಸ್ಸು ತಡಿಲಿಲ್ಲ ರೀ, ತಗೊಂಡ್ಬಿಟ್ಟೆ. ಸರಿ, ನೀನೆಷ್ಟು ಕೊಟ್ಟೆ?
11,000 ರೀ. ಯಾಕ್ರಿ, ಏನಾಯ್ತು? ನಂಗೊಂದು ಮಾತು ಹೇಳ್ದೆ ನೀನು ಸೀರೆ ತಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಪರಿ. ಕನಿಷ್ಠ ನನಗೆ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ಯಾಕ್ರಿ, ತಗೋಬಾರ್ದಾಗಿತ್ತಾ? ತಗೋಬಾರ್ದಿತ್ತು. ನನ್ನ ಸಂಬಳದಲ್ಲಿ ಸೀರೆ ತಗೊಂಡ್ರೆ ನಿನ್ ಸಂಬಳದಲ್ಲಿ ಮನೆ ನಿಭಾಯಿಸ್ಬೋದು ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ನೀನ್ ಸೀರೆ ತಗೊಂಡ್ಬಿಟ್ಟಿದ್ಯಾ. ನಿಮಗೊಂದ್ ನ್ಯಾಯ, ನನಗೊಂದ್ ನ್ಯಾಯನಾ? ನಿಮ್ ಹಾಗೇನೆ ನಾನು ಯೋಚನೆ ಮಾಡಿದೆ. ನಿಮಗ್ ಬರೋ ಸಂಬಳದಲ್ಲಿ ಈ ತಿಂಗಳೆಲ್ಲ ಹೇಗೋ ನಿಭಾಯಿಸ್ಬೋದು ಅಂತ ಅನ್ಕೊಂಡೆ. ನೀವು ಮಾತ್ರ ಇನ್ನೇನು ಸೀರೆ ತಗೊಳ್ಳೋದಕ್ ಮುಂಚೆ ನನ್ಗೊಂದ್ ಮಾತು ಹೇಳ್ಬೋದಾಗಿತ್ತಲ್ವಾ? ಈಗ ನೀವು ಮಾಡೋದೆಲ್ಲ ಮಾಡಿ ಎಡವಟ್ ಮಾಡಿದೆ ಅಂತ ನನ್ನ ತಲೆಗೆ ಯಾಕ್ರಿ ಕಟ್ತಾ ಇದ್ದೀರಾ? ಈಗೇನು ಮಾಡೋಕ್ಕಾಗಲ್ಲ, ತಗೊಂಡ್ ಬಂದಾಗಿದೆ ಬಿಡು. ಇಬ್ರು ಒಬ್ರಿಗೊಬ್ರು ಅಚ್ಚರಿ ಕೊಡೋಣ ಅಂತ ಯಾಮಾರ್ಬಿಟ್ವಿ. ಯಾರಾದ್ರೂ ಒಬ್ರು ಫೋನ್ ಮಾಡಿ ಸೀರೆ ತಗೋತಾ ಇರೋ ವಿಷಯನ ತಿಳಿಸಿದ್ದಿದ್ರೆ ಈ ತರ ಆಗ್ತಿರ್ಲಿಲ್ಲ. ಸರಿ ಬಿಡು, ಅದಿತಿಗೆ ಇಬ್ರು ಸೀರೆ ಉಡುಗೊರೆ ಕೊಡೋಣ. ಮತ್ತೆ ಮನೆ ಖರ್ಚಿಗೆ ಏನ್ರಿ ಮಾಡೋದು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ, ಮತ್ತೆ ಯಾರ ಹತ್ರ ಸರ ಕೇಳೋದು ಅಂತ. ಹೌದು ಹೌದಮ್ಮ, ಕುಂಬಳಕಾಯಿ ನೀನ್ ಹೇಳ್ದಂಗೆ ನನ್ನ ಕಮ್ಮಂಗಿ ಕಾಂತಾನೇ ಮಾಡ್ಬಿಟ್ಟಿದ್ದೀರಾ ಬಿಡಿ. ಅದಕ್ಕೆ ನಂಗೊಬ್ರು ಪರಿಚಯ ಇದಾರೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ಎಲ್ಲಾನು ಹೇಳಿದೀನಿ. ಅವರು ನಮಗ್ ಸಹಾಯ ಮಾಡೋದಕ್ಕೂ ಒಪ್ಕೊಂಡಿದ್ದಾರೆ. ಅಷ್ಟೇ ಇಲ್ಲದೆ ಅವ್ರು ಇವಾಗ ಬರ್ತಿದ್ದಾರೆ. ಅದ್ದಿ, ನಂಗೆ ಯಾಕೋ ಇದು ರಿಸ್ಕು ಅಂತ ಅನಿಸ್ತಾ ಇದೆ. ಅಯ್ಯೋ ಯಾಕಕ್ಕೆ? ಎಲ್ರಿಗೂ ಹೇಳ್ಕೊಂಡ್ ಬಂದ್ರೆ ಇದು ಲೀಕ್ ಆಗಲ್ವಾ? ಅಯ್ಯೋ ಅವ್ರು ಹಾಗಲ್ಲ. ಅದಕ್ಕೆ ನಿಯತ್ತಿಗೆ ನಂಬಿಕೆಗೆ ಅವ್ರು ಇನ್ನೊಂದ್ ಹೆಸರು. ನಮ್ಮ ಅಪ್ಪ ಅಮ್ಮಂಗೆ ಅವ್ರು ತುಂಬಾನೇ ಇಷ್ಟ. ಅವ್ರು ಆಗಾಗ ನಮ್ಮ ಮನೆಗ್ ಬಂದು ಹೋಗ್ತಾ ಇರ್ತಾರೆ. ಅವರು ಒಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾಗೆ. ಬಿಲ್ಡಪ್ ಯಾಕೋ ಸ್ವಲ್ಪ ಜೋರಾಗೇ ಇಲ್ವಾ? ಒಮ್ಮೆ ಅವನು ಅಂತ್ಯ, ಇನ್ನೊಂದ್ಸಲ ಅವರು ಅಂತ್ಯ. ಸರಿ, ಯಾರವನು? ಐ ಮೀನ್ ಯಾರವರು? ಹಾಯ್ ಅದಿತಿ. ಹಾಯ್ ತಿಲಕ್. ನೋಡು, ನೀನ್ ಹೇಳಿ ಟೈಮ್ಗೆ ಕರೆಕ್ಟ್ ಆಗಿದ್ದೀನಿ. ನೀನ್ ಬಿಡು ತಿಲಕ್, ಪಕ್ಕಾ ಟೈಮು. ಅದಕ್ಕೆ ನಿಮ್ ಹೀರೋ ಯಾರು ಅಂತ ಕೇಳ್ತಿದ್ರಲ್ಲ, ಇವ್ರೆ. ಹಾಯ್. ಹಾಯ್. ನೋಡತಿತಿ, ಲವ್ ಪ್ರಾಬ್ಲಮ್ ಅಂತ ಬಂದ್ರೆ ಹೆಲ್ಪ್ ಮಾಡಕ್ಕೆ ಯಾವಾಗ್ಲೂ ತುದಿಗಾಲ ನಿಂತಿರ್ತೀನಿ. ಅಂತದ್ರಲ್ಲಿ ನಿನ್ ಲವ್ ಪ್ರಾಬ್ಲಮ್ ಅಂದ್ರೆ ಸುಮ್ನಿರಕ್ಕಾಗತ್ತಾ? ಚಾನ್ಸೇ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳು, ನಾನ್ ಯಾವಾಗ್ಲೂ ಇಡ್ತೀನಿ. ಈಗೇನು ನಿಮ್ ಹುಡುಗನ ಮನೆಯಿಂದ ಎತ್ತಾಕೊಂಡ್ ಬರ್ಬೇಕು ಅಷ್ಟೇ ತಾನೆ? ಆ ಕೆಲ್ಸನ ನಾನ್ ಮಾಡ್ತೀನಿ, ನೀನ್ ತಲೆನೇ ಕೆಡ್ಸ್ಕೋಬೇಡ. ಅಂದಾಗೆ ನಿನ್ ಲವ್ಗೆ ಯಾವ್ದೋ ವಿಲನ್ ಹೆಂಗ್ಸಿದಾಳೆ ಅಂದಲ್ಲ, ಯಾರವಳು? ಏನ್ರಿ ಕಾಂತ, ದಿನ 7 ಗಂಟೆಗೆ ಹೋಗ್ತಿದ್ದವರು ಇವತ್ತು ಇಷ್ಟೊತ್ತಾದ್ರೂ ಇಲ್ಲೇ ಇದ್ದೀರಾ? ಚೋಟಾ ಬಾತ್, ಅದು ಹೋಗ್ಬೇಕು ಅಂತಾನೆ ಹೊರಟೆ. ಆದ್ರೆ ಏನ್ ಮಾಡ್ಲಿ, ಗಾಡಿ ಟೈರ್ ಪಂಚರ್ ಆಗೋಯ್ತು. ಅದಕ್ಕೆ ಇಲ್ಲೇ ಉಳ್ಕೊಳ್ಳೋಣ ಅಂತ. ರೀ ಕಾಂತ, ಮೊನ್ನೆ ತಾನೇ ಪಂಚರ್ ಆಗಿತ್ತು ಅಂತ ಆಫೀಸಿಗೆ ಲೇಟ್ ಆಗಿ ಬಂದ್ರಿ ಅಲ್ವಾ? ಸಾರ್ಥಕ್ ಸರ್, ಮೊನ್ನೆ ಪಂಚರ್ ಆಗಿದ್ದು ಫ್ರಂಟ್ ವೀಲ್, ಇವತ್ತು ಪಂಚರ್ ಆಗಿರೋದು ಬ್ಯಾಕ್ ವೀಲ್. ನಾಳೆ ಯಾವ ವೀಲ್ ಪಂಚರ್ ಆಗುತ್ತೆ? ಇಲ್ಲ ಬಾಸ್, ನಿಜವಾಗ್ಲೂ ಪಂಚರ್ ಆಗಿದೆ. ಬೇಕಿದ್ರೆ ನಿಮ್ಮೇಲೆ ಆಣೆ. ಅದನ್ನ ಆಗ್ಲೇ ಬೊಗಳದಲ್ವೇನ್ರಿ, ಡ್ರಾಪ್ ಮಾಡಿಸಿದ್ನಲ್ಲ. ಡ್ರೈವರ್ ಬೇರೆ ಮನೆಗೆ ಹೋಗ್ಬಿಟ್ಟಿರ್ತಾನೆ ಅನ್ಸುತ್ತೆ. ಒಂದ್ ಕೆಲಸ ಮಾಡಿ, ಕ್ಯಾಬ್ ಬುಕ್ ಮಾಡ್ಕೊಳ್ಳಿ. ಬೇಡ ಇರು ವಿಕ್ರಾಂತ್, ನಮ್ ಡ್ರೈವರ್ ಇನ್ನೂ ಹೋಗಿಲ್ಲ ಅನ್ಸುತ್ತೆ, ಅವ್ರಿಗೆ ಹೇಳೋಣ. ಅಣ್ಣ,
ನೀವು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ, ಇಲ್ಲಿ ಬಿಡು, ಟೈಮ್ ಪಾಸ್ ಆಗತ್ತೆ. ಏನ್ ಚಾಮುಂಡಿ, ನಮ್ ಕಾಂತ ನನ್ ಕಾಮಿಡಿ ಪೀಸ್ ಅನ್ಕೊಂಡಿದ್ಯಾ? ಕರೆಕ್ಟ್ ಆಗಿ ಅನ್ಕೊಂಡಿದ್ಯಾ ಬಿಡು. ಈ ಆದ್ಯ ಮೇಡಮ್ ಇದೇ ತರ ಆಡ್ತಿದ್ರೆ ಪಕ್ಕ ಕಿಡ್ನಾಪ್ ವಿಷಯನ ಪಸಾರ್ ಮಾಡ್ಬಿಡ್ತೀನಿ. ಅಂದ ಹಾಗೆ ಇನ್ನೊಂದು ವಿಷಯ ಇದೆ, ನೈಟ್ ಎಲ್ಲ ಇಲ್ಲೇ ಇರ್ತೀವಿ ಅಂತ ಬೆಳಗ್ಗೆ ಲೇಟಾಗಿ ಬರೋ ಹಾಗೆ. ಅಣ್ಣ, ಇದು ತಪ್ಪು ತಾನೇ. ಮನೆಗ್ ಬಂದ್ರು ಯಾರು ಆಫೀಸ್ ಕೆಲಸ ಮಾಡ್ತಾರಾ? ಟೈಮ್ ನೋಡು, ಲೇಟ್ ಆಗ್ತದೆ. ಹೋಗು ಮಲ್ಕೋ. ಹೌದು ಬಾಸ್, ಬನ್ನಿ ಮಲ್ಕೊಳ್ಳೋಣ. ಪರವಾಗಿಲ್ಲಕ್ಕಂತ ನಿಮಗ್ ನಿದ್ದೆ ಬರ್ತೀವ್ರು, ಮಲ್ಕೊಳ್ಳಿ. ಹೌದು ರೀ, ನೀವಾಗ ಮಲ್ಕೊಳ್ಳಿ, ನಮ್ಗಿನ್ನೂ ಬೇಜಾನ್ ಕೆಲ್ಸ ಇದೆ. ಇವ್ರಿಗೂ ಡಿಸ್ಕಸ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಸದ್ಯಕ್ಕೆ ಮಲ್ಗೋ ತರ ಕಾಣಿಸ್ತಾ ಇಲ್ಲ. ಈಗ ಏನಪ್ಪಾ ಮಾಡೋದು? ಧ್ರುವನ್ ಹೇಗೆ ಆಚೆ ಕರ್ಕೊಂಬರೋದು? ಈ ಕಾಂತ ಬೇರೆ ಮಾತು ನಿಲ್ಸೋದ್ ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಕರ್ಮ. ಧ್ರುವನ ಕರ್ಕೊಂಬರಕ್ ಹೋದಾಗ ಅಲ್ಲಿ ಏನಾಗುತ್ತೋ ಯಾರಿಗ್ ಗೊತ್ತು. ಒಂದ್ ಜೊತೆ ಬಟ್ಟೆ ಇಟ್ಕೊಳ್ಳೋದು ಒಳ್ಳೇದು. ಗೊತ್ತಿತ್ತು ಕಡೆ, ನೀನ್ ಇದೇ ತರ ಏನಾದ್ರು ಮಾಡ್ತೀಯ ಅಂತ. ಈಗ ಮನೆ ಬಿಟ್ಟು ಹೋಗ್ತಾ ಇದೀಯ ಅಲ್ವಾ? ಅಲ್ಲ ಕಡೆ, ಇಷ್ಟ ದಿನ ನಿನ್ ಲವರ್ ಯಾರು, ನೀನ್ ಯಾರನ್ನ ಪ್ರೀತಿಸ್ತಿದೀಯ ಅಂತ ಎಷ್ಟ್ ಸಲ ಕೇಳ್ದೆ, ಆದ್ರೆ ಒಂದ್ ಮಾತು ಹೇಳಿಲ್ಲ. ದಿನ ನನ್ ಜೊತೆನೆ ಇಟ್ಕೊಂಡು ನನಗೆ ಸುಳ್ಳು ಹೇಳ್ಬಿಟ್ಟೆ ಅಲ್ವಾ? ಹಾಗಂತ ನೀನ್ ಯಾರನ್ನ ಲವ್ ಮಾಡ್ತಿದೀಯ ಅನ್ನೋ ವಿಷಯ ನನಗ್ ಗೊತ್ತಿಲ್ಲ ಅನ್ಕೋಬೇಡ. ನೀನ್ ನಮ್ ರಾಜಣ್ಣ ಅಂತಾನೆ ಲವ್ ಮಾಡ್ತಿರೋದು. ನಿನಗೆ ಹೇಗೆ ವಿಷಯ ಗೊತ್ತಾಯ್ತು? ನೀನ್ ತಿಲಕ್ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡು. ಅಲ್ಲ ಕಡೆ, ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಅಪ್ಪ ಅಮ್ಮ ಅಕ್ಕ ಭಾವನ ಹತ್ರ ಏನೂ ಹೇಳ್ಕೊಳ್ಳೇ ಇಲ್ಲ? ಅಪ್ಪ ಅಮ್ಮನ ಹತ್ರ ಹೇಳೋದ್ ಬೇಡ, ಅಟ್ಲೀಸ್ಟ್ ವೇದಾಂತ್ ಭಾವನ ಹತ್ರ ಆದ್ರೂ ಹೇಳ್ಕೋಬಹುದಿತ್ತಲ್ವಾ? ಪಾಪ ಅವರೇ ಬಾಯ್ ಬಿಟ್ಟು ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತ ಕೇಳಿದ್ರು ತಾನೆ. ನೀನ್ ಯಾಕೆ ಏನು ಹೇಳಿಲ್ಲ? ಅಪ್ಪ ಅಮ್ಮ ನೋಡಿದ್ ಹುಡ್ಗನ್ ಮದ್ವೆ ಆಗಿ ರಾಜಣ್ಣನ್ ಕೈ ಕೊಡ್ಬೇಕು ಅಂತನಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ತಲೆ ಸರಿ ಇದೆ ತಾನೆ ನಿಂಗೆ? ನನಗ್ ತಲೆ ಸರಿ ಇದೆ, ನಿನ್ಗೆ ತಲೆ ಸರಿ ಇಲ್ಲ. ಲವ್ ಮಾಡ್ತಿರೋ ವಿಷಯನ ಹೇಳ್ಕೊಳಕ್ಕಾಗ್ದೆ ಹೆದರ್ಕೊಂಡು ಓಡ್ ಹೋಗ್ತಿದ್ಯಾ ನೀನು? ಅಂಜು, ಹಿಂದೆ ಮುಂದೆ ಗೊತ್ತಿಲ್ಲ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. 2 ನಿಮಿಷ ಬಾಯಿ ಮುಚ್ಕೊಂಡಿರು, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಲವ್ ಮಾಡ್ದವಳಿಗೆ ಲವ್ ಹೇಗ್ ಉಳಿಸ್ಕೋಬೇಕು ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನೀನ್ ಹೇಳ್ದಾಗೆ ಎಲ್ಲ ಪ್ರಯತ್ನನೂ ಮಾಡಿದೀನಿ ಕಣೆ, ಯಾವ್ದು ಕೆಲ್ಸಕ್ ಬರ್ಲಿಲ್ಲ. ಅಂತದ್ದೇನಾಗಿದೆ? ನಿನ್ಗೆ ಹೇಳ್ಕೊಳಕ್ ಧೈರ್ಯ ಇಲ್ಲ ಅಂತ ಒಪ್ಕೋ. ಸಾಕ್ ಸುಮ್ನಿರೆ, ದೊಡ್ಡ ಮಾಸ್ಟರ್ ಮೈಂಡ್ ಅನ್ನೋ ತರ ಮಾತಾಡ್ಬೇಡ. ನನ್ ಮದ್ವೆ ವಿಷಯದಲ್ಲಿ ವೇದನ್ ಭಾವ ಇನ್ವಾಲ್ವ್ ಆಗಿದ್ದಾರೆ. ಅವ್ರ ಅಮ್ಮನು ಅದಿತಿ ಮದ್ವೆನು ನಿಮ್ ಇಷ್ಟದ ಪ್ರಕಾರನೇ ನಡೆಯುತ್ತೆ, ಆ ಜವಾಬ್ದಾರಿ ನಂದು ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇನ್ನ ಪರಿ ನಾನ್ ನೋಡಿರೋ ಹುಡುಗನ್ ಜೊತೆನೆ ನನ್ ಮಗಳು ಮದ್ವೆ ಆಗ್ಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ. ನಾನು ಎಷ್ಟು ಜನರ ಜೀವದ ಬಗ್ಗೆ ಯೋಚನೆ ಮಾಡ್ಬೇಕು ಗೊತ್ತಾ? ಆದ್ರೆ ನನ್ ಬಗ್ಗೆ ಯೋಚನೆ ಮಾಡೋರು ಯಾರು ಇಲ್ಲ. ಮಕ್ಕಳ ಯಾಕಮ್ಮ ಎಲ್ಲಿ ನಿಂತಿದ್ದೀರಾ? ಅಪ್ಪ ಅದು ಇದೇನು ನೈಟ್ ಡ್ಯೂಟಿ ಅಂತ ಹೋದವ್ರು ಇಷ್ಟ ಬೇಗ ವಾಪಸ್ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಪರಿ, ನಮ್ಮ ಡೇ ಡ್ಯೂಟಿ ವಾಚ್ಮ್ಯಾನ್ ಕುಮಾರಣ್ಣ ಇದಾನಲ್ಲ, ಅವನಿಗೆ ನಾಳೆ ಬೆಳಗ್ಗೆ ಏನೋ ಕೆಲಸ ಇದೆಯಂತೆ,
ನೈಟ್ ಡ್ಯೂಟಿ ಮುಂದುವರಿಸ್ತೀನಿ, ಇನ್ನು ಬೆಳಗ್ಗೆ ಬಾ ಅಂದ. ನಾನು ಆಯ್ತು ಅಂತ ವಾಪಸ್ ಬಂದೆ. ಹೌದಾ, ಒಳ್ಳೇದಾಯ್ತು ಬಿಡಿ. ಅಂದಹಾಗೆ ಸೆಕ್ಯೂರಿಟಿ ಏಜೆನ್ಸಿಯವರು ಹೊಸ ಅಗ್ರಿಮೆಂಟ್ ಕಾಪಿ ಕೊಟ್ಟಿದ್ದಾರೆ. ನಾಳೆನೇ ಇದನ್ನ ಸೈನ್ ಮಾಡಿ ಕೊಡಬೇಕಂತೆ. ಅದಿತಿ, ಇದನ್ನ ಸ್ವಲ್ಪ ಓದಿ ಹೇಳಮ್ಮ. ನೀನೇನು ಹೇಳ್ತೀಯೋ ಅದನ್ನು ಕೇಳಿಸ್ಕೊಂಡು ಆಮೇಲೆ ಸೈನ್ ಮಾಡ್ತೀನಿ. ರೀ, ಅವಳಿಗೆ ಯಾಕೆ ಹೇಳ್ತಿದ್ದೀರಾ? ನೀವೇ ಓದ್ಕೊಂಡು ಸೈನ್ ಮಾಡ್ಬೋದಲ್ವಾ? ನನಗೂ ಓದಕ್ ಬರುತ್ತೆ ಪರಿ, ಆದ್ರೆ ಈ ಅಗ್ರಿಮೆಂಟ್ಗಳು ಅಂದ್ರೆ ನನಗೆ ಭಯ ಜಾಸ್ತಿ. ಅದಿತಿ ಆದ್ರೆ ಕೂಲಂಕುಷವಾಗಿ ಸರಿಯಾಗಿ ಓದ್ತಾಳೆ. ತಗೊಳಮ್ಮ, ಎಲ್ಲಾ ರೂಲ್ಸು ರೆಗ್ಯುಲೇಷನ್ ಇಷ್ಟ ಆದ್ರೆ ಸೈನ್ ಮಾಡ್ತೀನಿ, ಇಲ್ಲ ಅಂದ್ರೆ ಬೇಡ ಅಂತೀನಿ. ಓದ್ ಹೇಳು. ಯಾಕಮ್ಮ ಓದು, ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಟ್ಟಿಯಲ್ಲ. ನೀವು ತಪ್ಪು ಮಾಡ್ತಿದ್ದೀರಾ, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ತಪ್ಪೇನೂ ಇಲ್ಲ ಸಾಗರ್, ನಾನ್ ತಪ್ಪು ಮಾಡ್ತಾ ಇಲ್ಲ. ಫೋನ್ ಮಾಡಿದ್ ಯಾರು ಅಂತಾನೂ ಹೇಳ್ತೀನಿ. ಅದು ಏನಾಯ್ತು ಅಂತಂದ್ರೆ, ಕಾಂತ ಕಾಂತ ರೀ ಕಾಂತ ಗೊತ್ತಿಗಿಲ್ವಾ ನಿಮ್ಗೆ? ಮೊದ್ಲೇ ಟೆನ್ಷನ್ ಇದೀವಿ, ಅದ್ರ ಮೇಲೆ ನಿಮ್ದು ಬೇರೆ. ಏನ್ರಿ ಮಾಡ್ತಾ ಇದ್ರಿ? ಏನ್ ಮಾಡೋದು ಮೇಡಮ್, ನನಗೂ ಭಯ ಆಗ್ತಾ ಇದೆ. ಎಲ್ಲಾ ಕಡೆನೂ ಪುಕ ಪುಕ ಅಂತ ಇದೆ. ನಿಮ್ ಫ್ಯಾಮಿಲಿಯವ್ರಿಗೆ ಅವಾಗ ಕಿಡ್ನಾಪ್ ಅದು ಬಿಡಿ, ಎಲ್ಲ ಓಕೆನಾ? ಹಾ, ಇಲ್ಲ ಸೂಪರ್ ಓಕೆ. ಅಂದಾಗೆ ನಿಮ್ ಶಕ್ತಿಮಾನ್ ತಿಲಕ್ ಬನ್ನ? ಹಾ, ಅವ್ರು ಬಂದಿದ್ದಾರೆ. ನಮಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಮತ್ತೆ ಆಗ್ತಾರ? ನಡೀರಿ ಹೋಗೋಣ. ಧ್ರುವ, ಇನ್ನ ಈ ಸ್ಥಿತಿಯಲ್ಲಿ ಕಳ್ಸ್ಕೊಡ್ತಿದ್ದೀನಿ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡ ಕಣೋ. ನಿನ್ನ ಅದಿತಿ ಲವ್ ಸ್ಟೋರಿಗೆ ನನ್ ಕನ್ನ ಇಷ್ಟ ಹೆಲ್ಪ್ ಮಾಡಕ್ಕಾಗದು. ಮೇಡಮ್, ಇದು ಪಾಸ್ತಾ ಮಾಡೋ ಟೈಮ್ ಅಲ್ಲ, ಬನ್ನಿ ಎಸ್ಕೇಪ್ ಆಗೋಣ. ಒಂದ್ ನಿಮಿಷ ಇರ್ರಿ. ಧ್ರುವ, ನಿಂಗೋಸ್ಕರ ಅದಿತಿ ವೇಟ್ ಮಾಡ್ತಾ ಇದ್ದಾಳೆ. ಅವಳ ಜೊತೆ ಕಳ್ಸ್ಕೊಡ್ತೀನಿ, ಹುಷಾರು ಆಯ್ತಾ? ಅಂದಾಗೆ ಕಾಂತ, ವೇದಾಂತಣ್ಣ, ವಿಜ್ಞಾನ ಎಲ್ಲರೂ ರೂಮಲ್ಲಿ ಮಲಗಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡಿ, ಭಯ ಬರ್ಬೇಡಿ. ಬನ್ನಿ ಬನ್ನಿ, ಹೆಲ್ಪ್ ಮಾಡಿ. Hey, Vikiana. Hi. ಧ್ರುವನ ಕರ್ಕೊಂಬರಕ್ಕೆ ಇಷ್ಟೊತ್ತು ಬೇಕಾ? ಅವಾಗ್ಲೇ 5 ನಿಮಿಷ ಅಂತಂದ್ರು, ಇನ್ನೂ ಬಂದಿಲ್ಲ.
ಮೋಸ್ಟ್ಲಿ ಅವ್ರಿಗೆ ನನ್ನ ಹೆಲ್ಪ್ ಬೇಕು ಅನ್ಸುತ್ತೆ. ಹೋಗೋದು ಕೊಚ್ಚೋಬಾರ್ದು, ಚೇನಾದ್ರೂ ಕಡಿಯಬಾರ್ದು. ಹೋಗೋದು ಕಚ್ಚಬಾರ್ದು, ಚೇನಾದ್ರೂ ಕಡಿಯಬಾರ್ದು. ಅದಕ್ಕೆ ಇದು ತುಂಬಾ ಮೋಸ. ಈ ತರ ಅಲ್ಲ ಅಂತ್ಯಾಕ್ಷರಿ ಆಡೋದು. ಮತ್ತೆ ಇನ್ಯಾವ ತರ ಅಮ್ಮು? ಅದಕ್ಕೆ ಕಾಂತಂಗೇನೋ ಗೊತ್ತಾಗಲ್ಲ ಅಂತ ಟ್ರ್ಯಾಕ್ ಬಿಟ್ಟು ಹಾಡ್ತಿದ್ದೀರಾ ನೀವು. ನೀವ್ ಹಾಡಿದ ಕೊನೆ ಅಕ್ಷರದಿಂದ ಇನ್ನೊಬ್ರು ಹಾಡ್ ಶುರು ಮಾಡ್ಬೇಕು. ಏನು ಗೊತ್ತೇ ಇಲ್ಲ ಅನ್ನೋ ತರ ಆಡ್ತೀರಪ್ಪ. ಅದಕ್ಕೆ ನಿಮ್ಗೆ ಯಾಕೋ ಮೂಡ್ ಇಲ್ಲ ಅನ್ಸುತ್ತೆ. ನಿಮ್ ಮೂಡ್ ಬೇರೆ ಎಲ್ಲೋ ಇದೆ. ಇಲ್ವಲ್ಲ, ತುಂಬಾನೇ ನಾರ್ಮಲ್ ಆಗಿದ್ದೀನಿ. ಸರಿ ಅದಕ್ಕೆ ಬಾವಾ ಸ್ಟಾರ್ಟ್ ಮಾಡಿ. ಇವಾಗ ನೀವು. ನನಗೆ ಹಾಡಕ್ಕೆಲ್ಲ ಬರೋದಿಲ್ಲ. ನನ್ನ ಬದಲು ನನ್ನ ತಂಗಿ ಆದ್ಯ ಹಾಡ್ತಾಳೆ. ಸರಿ ಅಣ್ಣ. ಕರುನಾಡೆ ಕಾಚಿದೆ ನೋಡೆ, ಹಸಿರುಗಳೇ ತೋರಣಗಳೇ, ಬಿಸೋ ಗಾಳಿ ಸಮರ ಬಿಸಿದೆ, ಹರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸಿನ ಕರುನಾಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.